ನಮಸ್ಕಾರ, ಗುಡ್ ಮಾರ್ನಿಂಗ್ ವೀಕ್ಷಕರೇ, ಶುಭೋದಯ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಲ್ಲಿ ಏನೇನ್ ನಡೆದಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಬಿಜೆಪಿಯ ಮಹತ್ವದ ಸಭೆ ನಡೆಯಲಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಲೋಕಸಭಾ ಚುನಾವಣಾ ಯೋಜನಾ ಸಭೆ ನಡೆಯಲಿದ್ದು, ಯಲಹಂಕ ಬಳಿಯ ದೊಡ್ಡಬಳ್ಳಾಪುರ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಬಿವೈ ವಿಜಯೇಂದ್ರ, ಯಡಿಯೂರಪ್ಪ, ಆರ್ ಅಶೋಕ್ ಉಪಸ್ಥಿತರಿರಲಿದ್ದಾರೆ. 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಲೋಕಸಭಾ ಕ್ಷೇತ್ರವಾರು ಸಂಯೋಜಕರನ್ನ ಯೋಜನೆ ಮಾಡಲಾಗಿದೆ. ಎಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಆದೇಶವನ್ನು ಮಾಡಿದ್ದಾರೆ. ಮಂತ್ರಿಗಳನ್ನ ಸಂಯೋಜಕರಾಗಿ ನೇಮಕವನ್ನು ಮಾಡಲಾಗಿದೆ. 28 ಲೋಕಸಭಾ ಕ್ಷೇತ್ರಗಳಿಗೆ 28 ಸಚಿವರನ್ನು ನೇಮಿಸಿ ಆದೇಶವನ್ನು ಮಾಡಿದ್ದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೇ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. ಲೋಕಸಭಾ ಚುನಾವಣೆ ಸಿದ್ಧತೆ ಕುರಿತು ವಿವಿಧ ಹಂತದ ರಾಜ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಪ್ರತ್ಯೇಕ ಸಭೆ ನಡೆಸಲು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬರ್ತಿದ್ದಾರೆ. ನಾಳೆ ಹಾಗೂ ನಾಡಿದ್ದು ಕಾಂಗ್ರೆಸ್ನಿಂದ ಲೋಕಸಭೆ ತಂತ್ರಗಾರಿಕೆ ಸಭೆ ನಡೆಯಲಿದೆ. ನಾಳೆ ಕಾಂಗ್ರೆಸ್ನ ಹಿರಿಯ ನಾಯಕರೊಂದಿಗೆ ಸಭೆ ನಡೆಸಲಿದ್ದಾರೆ. ನಾಡಿದ್ದು ಕಾಂಗ್ರೆಸ್ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಚಿವರೊಂದಿಗೆ ಸಭೆ ನಡೆಯಲಿದೆ. ಇನ್ನು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ವೇಳೆ ಕಾರ್ಯಕರ್ತರಿಗೆ ಅವಕಾಶ ಕೊಡುವ ಬಗ್ಗೆಯೂ ರಾಜ್ಯ ನಾಯಕರ ಜೊತೆ ಸುರ್ಜೇವಾಲಾ ಚರ್ಚಿಸಲಿದ್ದಾರೆ. ಶಾಸಕರ ಜೊತೆಗೆ ಕಾರ್ಯಕರ್ತರಿಗೂ ಅವಕಾಶ ನೀಡುವಂತೆ ಹೈಕಮಾಂಡ್ ಸೂಚಿಸಿರುವ ಹಿನ್ನೆಲೆ ಆದಷ್ಟು ಬೇಗ ಕಾರ್ಯಕರ್ತರನ್ನು ಸೂಚಿಸುವ ಕುರಿತು ಸುರ್ಜೇವಾಲಾ ಮಾರ್ಗದರ್ಶನ ಕೊಡುವ ಸಾಧ್ಯತೆ ಇದೆ. ಹುದ್ದೆ ಸಿಗದೆ ಸ್ವಪಕ್ಷೀಯರ ವಿರುದ್ಧವೇ ಮುನಿಸಿಕೊಂಡಿರುವಂತಹ ಬಿಜೆಪಿ ಮಾಜಿ ಸಚಿವ ವಿ ಸೋಮಣ್ಣ ಇಂದು ದೆಹಲಿಗೆ ಹೋಗ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆ ಸೋಲಿಗೆ ಸ್ವಪಕ್ಷೀಯರೇ ಕಾರಣ ಅಂತ ಹೈಕಮಾಂಡ್ಗೆ ದೂರನ್ನು ನೀಡುವಂತ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಸೋಮಣ್ಣ ಭೇಟಿಯಾಗಲಿದ್ದಾರೆ. ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ತಮ್ಮ ಅಸಮಾಧಾನ ಹೊರಹಾಕಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಮಾಡೋಕ್ಕೂ ಸೋಮಣ್ಣ ಪ್ರಯತ್ನವನ್ನ ಮಾಡಿದ್ದಾರೆ. ಸೋಮಣ್ಣ ಅವರ ದೆಹಲಿ ಭೇಟಿ ಬಳಿಕ ಮುಂದಿನ ರಾಜಕೀಯ ದಾರಿ ಬಗ್ಗೆ ಸ್ಪಷ್ಟನೆ ಸಿಗಲಿದೆ. ವರಿಷ್ಠರಿಂದ ಸ್ಥಾನಮಾನದ ಬಗ್ಗೆ ಸ್ಪಷ್ಟ ಭರವಸೆ ಸಿಕ್ಕಲ್ಲಿ ಬಿಜೆಪಿಯಲ್ಲೇ ಮುಂದುವರಿಯಲಿದ್ದಾರೆ. ಒಂದು ವೇಳೆ ನಿರೀಕ್ಷಿತ ಭರವಸೆ ಸಿಗದೇ ಇದ್ರೆ ಪಕ್ಷ ತೊರೆಯುವಂತೆ ನಿರ್ಧಾರವನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಸವಾರಿ ಮಾಡಲು ಹೊರಟಿದೆ ಅಂತ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಇದು ಸಂವಿಧಾನಕ್ಕೆ ಮಾಡಿರುವ ಅಪಚಾರ ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಹಾರಾಷ್ಟ್ರದ ಸಹಕಾರಿ ಮಹರ್ಷಿ ಭಾವು ಸಾಹೇಬ್ ತಾರೂಟ್ ಹಾಗೂ ಡಾಕ್ಟರ್ ಅಣ್ಣಾ ಸಾಹೇಬ್ ಶಿಂದೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಸಹಕಾರ ಕ್ಷೇತ್ರ ರಾಜ್ಯ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ಸರ್ಕಾರ ಸಹಕಾರ ಕ್ಷೇತ್ರದಲ್ಲಿಯೂ ತನ್ನ ಹಿಡಿತವನ್ನು ಸಾಧಿಸಲು ಹೊರಟಿರುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಅಂದಿದ್ದಾರೆ. ಶಿರ್ಡಿಯ ಶ್ರೀ ಸಾಯಿಬಾಬಾ ಮಂದಿರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಹಾರಾಷ್ಟ್ರ ಪ್ರವಾಸದ ವೇಳೆ ಶಿರ್ಡಿ ಸಾಯಿ ಮಂದಿರಕ್ಕೆ ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸಿದ್ದು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್, ಮಹಾರಾಷ್ಟ್ರ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಚನ್ನಿತಾಲ, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರೊಂದಿಗೆ ತೆರಳಿದ್ದಂಥ ಸಿಎಂ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನ ಮಾಡಿದರು. ಮಾಜಿ ಪ್ರಧಾನಿ ದೇವೇಗೌಡರನ್ನ ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಭೇಟಿ ಮಾಡಿದ್ರು. ಭೇಟಿ ಬಳಿಕ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ. ನಾನು ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಚಿಂತೆ ಮಾಡಿಲ್ಲ. 28ಕ್ಕೆ 28 ಸ್ಥಾನವನ್ನು ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಯೋಚನೆ. ಕಾಂಗ್ರೆಸ್ ನಾಯಕರ ದುರಹಂಕಾರ ತಡಿಬೇಕಷ್ಟೇ. ವಿರೋಧಿಗಳಿಗೂ ಸಹ ದೇವೇಗೌಡರೆಂದು ಶಾಪ ಕೊಟ್ಟವರಲ್ಲ. ಈಗಿನ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ 135 ವರ್ಷಗಳ ಇತಿಹಾಸದ ಪಕ್ಷ ಅಂದಿದ್ದಾರಲ್ಲ, ಇವರ ಈಗಿನ ಇತಿಹಾಸ ಏನು ಅಂತ ಕಿಡಿಕಾರಿದ್ದಾರೆ. ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧ ಬೆಳೆಸಿದ್ದೇವೆ. 28ಕ್ಕೆ 28 ಸ್ಥಾನಗಳು ಈ ಬಾರಿ JDS ಮತ್ತು BJPಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಅಜೆಂಡಾ. ನನ್ನ ಚಿಂತೆ ಇನ್ನು ಸುಮಲತಾ ಆಪ್ತರು ಎಚ್ಡಿಕೆ ಭೇಟಿಯಾದ ವಿಚಾರದ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವಶ್ಯಕತೆ ಬಿದ್ದರೆ ಸುಮಲತಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುತ್ತೇನೆ. ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತ ಅಂದಿದ್ದಾರೆ. ಭೇಟಿ ಮಾಡ್ತಾರೆ. ಈಗ ಅಂಥ ಸಮಯ ಬಂದು ಸುಮಲತಾ ಅವರನ್ನು ಭೇಟಿ ಮಾಡ್ತೀನಿ. ಅವರು BJPನಲ್ಲೇ ಮುಂದುವರಿಯೋದಾದರೆ BJPಯ ಪರವಾಗಿ ಅವರಿದ್ದರೆ
ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವಾ? ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವಾ? ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥದ್ದು. ಈಗ BJP ಪಕ್ಷದಲ್ಲಿರ್ತಕ್ಕಂಥ JDS ಪಕ್ಷದಲ್ಲಿರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು. ಎಲ್ಲರ ಜೊತೆ ಕೂತು ಚರ್ಚೆ. ರಾಜ್ಯದಲ್ಲಿ ಕೋಮು ಗಲಭೆ ಸೃಷ್ಟಿಸಲಿಕ್ಕೆ ಸಂಚು ಅಂತ ಹೇಳಿದ್ದಂತ BK ಹರಿಪ್ರಸಾದ್ ವಿರುದ್ಧ BJP ಮುಗಿಬಿದ್ದಿದೆ. ಕಾಂಗ್ರೆಸ್ ಮನಸ್ಥಿತಿಯೇ ಕೋಮು ಗಲಭೆ ಎಬ್ಬಿಸೋದು. ರಾಮ ಮಂದಿರ ಉದ್ಘಾಟನೆ ವೇಳೆ ಕೋಮು ದಳ್ಳೂರಿಗೆ ಪ್ಲಾನ್ ಮಾಡಲಾಗಿದೆ ಅಂತ BK ಹರಿಪ್ರಸಾದ್ ಆರೋಪಕ್ಕೆ ಸಂಸದೆ ಶೋಭಾ ತಿರುಗೇಟನ್ನು ಕೊಟ್ಟಿದ್ದಾರೆ. ಗೋಧ್ರಾ ಮಾದರಿಯಲ್ಲಿ ಹತ್ಯೆ ಆಗ್ತದೆ ಅಂತ ಹರಿಪ್ರಸಾದ್ ಹೇಳ್ತಾರೆ. ಬಿಜೆಪಿಯವರು ಹೇಳಿದ್ರೆ ಬಿಡ್ತಾ ಇದ್ರ? ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಮಾಜಿ CM ಬೊಮ್ಮಾಯಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂತದ್ದು. ದೇಶ ಶಾಂತವಾಗಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ, ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ. ಅದಕ್ಕಾಗಿ ಮತ್ತೊಂದ್ಸರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮು ದಳ್ಳೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅಂತ ಅನಿಸುತ್ತೆ. ಅದರ ಒಂದು ಚಿಕ್ಕ ಝಲಕನ್ನ ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು. ಆದ್ರೆ ದೇಶದ ಜನ ಇವತ್ತು ಹಿಂಸೆಯನ್ನು ಬಯಸ್ತಾ ಇಲ್ಲ. ದೇಶದ ಜನ ಶಾಂತಿಯನ್ನು ಬಯಸ್ತಿದ್ದಾರೆ. ಹರಿಪ್ರಸಾದ್ ಅವರು ಏನು ಹೇಳಿದ್ದಾರೆ, ಕೆಲವು ಮಾಹಿತಿಗಳಿದೆ ಅಂತ. ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ? ಈ ತರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋಂಥದ್ದು. ಮತ್ತೆ ಹರಿಪ್ರಸಾದ್ ಅವರು ಇದು ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಬಹಳ ಆಶ್ಚರ್ಯ ಆಗಿತ್ತು. ಅವ್ರ ಕಡೆ ಏನಾದ್ರು ಮಾಹಿತಿ ಇದ್ರೆ ಇರ್ಬೋದು, ಸೀನಿಯರ್ ಲೀಡರ್ ಇದ್ದಾರೆ, ಸಂದರ್ಭ ಬಂದ್ರೆ ಕೇಳ್ತೀವಿ ಅಂತ. ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ? ಗಲಭೆ ಆದ್ಮೇಲೆ ಇವ್ರು ಕೇಳ್ತಾರ? ಆದ್ರಿಂದ ಇಲ್ಲಿ ಏನಾರು ಕರ್ನಾಟಕದಲ್ಲಿ ಏನಾರು ಆದ್ರೆ ಈ ಸರ್ಕಾರವೇ ಹೊಣೆ. ಇತ್ತ ಕಾಂಗ್ರೆಸ್ನವರು ಒಟ್ಟಾರೆ ಹತಾಶರಾಗಿದ್ದಾರೆ. ಅವರಿಗೆ ರಾಮ ಶಕ್ತಿ, ರಾಮ ಭಕ್ತಿ ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಕಾಂಗ್ರೆಸ್ನವರು ಟೋಟಲ್ ಹತಾಶರಾಗಿದ್ದಾರೆ. ಅವರಿಗೆ ಈ ರಾಮಶಕ್ತಿ, ರಾಮನ ಭಕ್ತಿ ತಡ್ಕೊಳಕ್ ಆಗ್ತಾ ಇಲ್ಲ. ಅವರು ಮೈ ಪರ್ಚಿಕೊಳ್ಳುವಂಗಾಗಿದೆ. BK ಹರಿಪ್ರಸಾದ್ ಅವ್ರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಏನು ಬೇಕಾದ ಮಾತನಾಡುವಂತಹದ್ದು ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಮಾಡಿದರೆ ಪರ್ಮನೆಂಟ್ ಆಗಿ ನೀವು ಮಂತ್ರಿಗಿರಿ ಸಿಗೋದಿಲ್ಲ. ನೀವು ರಾಮನ ಸೇವೆ ಮಾಡಿ ನಿಮ್ಗೆ ಮಂತ್ರಿ ಸಿಗತ್ತೆ ಅಂತನ್ನುವಂಥದ್ದು ನಾನು. ಗಲಭೆ ಸೃಷ್ಟಿಸಲು ಸಂಚು ರೂಪಿಸಲಾಗಿದೆ ಅಂತ ಆರೋಪಿಸಿದ್ದ ಪರಿಷತ್ ಸದಸ್ಯ BK ಹರಿಪ್ರಸಾದ್ ವಿರುದ್ಧ ದೂರು ದಾಖಲಿಸಲು ಪುನೀತ್ ಕೆರೆಹಳ್ಳಿ ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. BK ಹರಿಪ್ರಸಾದ್ ದೂರು ನೀಡಲು ಬಸವನಗುಡಿ ಠಾಣೆಗೆ ಪುನೀತ್ ಕೆರೆಹಳ್ಳಿ ಬಂದಿದ್ರು. ಆದರೆ ದೂರು ದಾಖಲಿಸಿಕೊಳ್ಳಲು ನಿರಾಕರಿಸುವ ಪೊಲೀಸರು ಸೈಬರ್ ಠಾಣೆಗೆ ದೂರು ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ದೂರು ಸ್ವೀಕರಿಸುವಂತೆ ಪಟ್ಟು ಹಿಡಿದು ಪೊಲೀಸ್ ಠಾಣೆ ಮುಂದೆಯೇ ಪುನೀತ್ ಕೆರೆಹಳ್ಳಿ ಕೂತಿದ್ರು. ನನ್ನ ನಂಬರ್ನ ಸ್ಕ್ರೀನ್ ಶಾಟ್ ಒಂದನ್ನು ಬಳಸಿ ಕೋಮು ಗಲಭೆ ಸೃಷ್ಟಿಸೋಕೆ ಪುನೀತ್ ಕೆರೆಹಳ್ಳಿಯನ್ನ ಬಿಜೆಪಿ ಬಳಸ್ತಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ನಕಲಿ. ಗೋಧ್ರಾ ಬಗ್ಗೆ ಹೇಳಿಕೆ ಕೊಟ್ಟ ಮೇಲೆ ಈ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಪುನೀತ್ ಕೆರೆಹಳ್ಳಿ ಪಟ್ಟು ಹಿಡಿದ ಮೇಲೆ ಬಸವನಗುಡಿ ಪೊಲೀಸರು ಕೇವಲ NCR ಅಷ್ಟನ್ನೇ ದಾಖಲಿಸಿಕೊಂಡಿದ್ದಾರೆ. ದೂರು ಕೊಟ್ಟಿದ್ದೀವಿ, FIR ಮಾಡೋದಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. BK ಹರಿಪ್ರಸಾದ್ ಅವರು ಅವರ ಸಾಮಾಜಿಕ ಜಾಲತಾಣಗಳ, ಅವರ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಮೆಸೇಜ್ ಅನ್ನ ಹಾಕ್ತಾರೆ, ಒಂದು ಟ್ವೀಟ್ ಮಾಡ್ತಾರೆ, ಮತ್ತೆ ಫೇಸ್ಬುಕ್ನಲ್ಲಿ ಹಾಕ್ತಾರೆ. ಒಂದು ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಗುಂಪಿನಲ್ಲಿ ಪುನೀತ್ ಕೆರೆಹಳ್ಳಿ, ನನ್ನ ನಂಬರ್ ಅದು, ಆ ನಂಬರಿಂದ ಕೋಮು ಗಲಭೆ ಸೃಷ್ಟಿಸೋದಕ್ಕೆ BJP ನನಗೆ ಪತ್ವ ಕೊಟ್ಟಿದೆ ಅಂತ ಒಂದು ಮೆಸೇಜ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರೆ, ಸ್ಕ್ರೀನ್ ಶಾಟ್. ಸರ್ಕಾರಕ್ಕೆ ಲಿಂಗಾಯತ ವೀರಶೈವ ಸಮುದಾಯದಿಂದ ಒತ್ತಡ ಹೆಚ್ಚಾಗ್ತದೆ. ವಿಶ್ವಗುರು ಬಸವಣ್ಣ ಅವರನ್ನ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವಂತೆ ಒತ್ತಡ ಹೆಚ್ಚಾಗಿದೆ. ಇಂದು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿದೆ ಲಿಂಗಾಯತ ಮಠಾಧೀಶರ ನಿಯೋಗ. ಶ್ರೀ ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ನೇತೃತ್ವದ ನಿಯೋಗ CM ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಿದೆ. 20ಕ್ಕೂ ಹೆಚ್ಚು ಸ್ವಾಮೀಜಿಗಳ ನಿಯೋಗ ಭೇಟಿಯನ್ನ ಮಾಡಿ ಮನವಿಯನ್ನ ಸಲ್ಲಿಸಲಿದ್ದಾರೆ. ಇತ್ತೀಚೆಗಷ್ಟೇ ನಡೆದಂತ ವೀರಶೈವ ಲಿಂಗಾಯತ ಮಹಾಸಭಾ ಅಧಿವೇಶನದಲ್ಲಿ ಈ ವಿಚಾರವಾಗಿ ನಿರ್ಣಯವನ್ನ ಮಂಡಿಸಲಾಗಿತ್ತು. ಇಂದು 4 ಗಂಟೆಗೆ CM ಗೃಹ ಕಚೇರಿ ಕೃಷ್ಣದಲ್ಲಿ ಭೇಟಿಯನ್ನ ಮಾಡಲಿದೆ ಸ್ವಾಮೀಜಿಗಳ ನಿಯೋಗ. ಬೆಳಗಾವಿಯಲ್ಲಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಕೋಟೆಕೆರೆಗೆ ಬರೋ ಯುವಕ ಯುವತಿಯರೇ ಈ ದುಷ್ಟರ ಟಾರ್ಗೆಟ್ ಆಗಿದ್ದಾರೆ. ಯಾರೇ ಅನ್ಯ ಕೋಮಿನ ಯುವಕ ಯುವತಿ ಬಂದರೂ ಕಿರಿಕ್ ಮಾಡೋದು. ಕೋಟೆಕೆರೆಗೆ ಹೊಂದಿಕೊಂಡಿರೋ ಬಡಾವಣೆಯ ಯುವಕರು ಈ ರೀತಿಯಾಗಿ ಕಿರಿಕನ್ನ ಮಾಡ್ತಿದ್ದಾರೆ. ಹಿಂದೂ ಯುವಕ ಮುಸ್ಲಿಂ ಯುವತಿ ಇದ್ರೆ ಗೂಸ ಪಕ್ಕ. ಹಲ್ಲೆ ಮಾಡಲು ಶೆಡ್ ಒಂದನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ದುಷ್ಕರ್ಮಿಗಳು. ಪುಂಡರ ಕೈಯಲ್ಲಿ ಸಿಕ್ಕು ಅನೇಕ ಯುವಕ ಯುವತಿಯರಿಗೆ ಹಲ್ಲೆಯನ್ನ ಕೂಡ ಇವರು ಮಾಡಿದ್ದಾರೆ. ಜೊತೆಗೆ ಹಣ, ಮೊಬೈಲ್ ಕಸಿದುಕೊಂಡು ಕಳುಹಿಸ್ತಾ ಇದ್ದಾರೆ ಈ ದುಷ್ಕರ್ಮಿಗಳ ತಂಡದವರು.
ನಿರ್ವಾಣ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಸಿಸಿಬಿ ದಾಳಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸ್ ಕಮಿಷನರ್ ಪ್ರಕರಣದ ತನಿಖೆಯ ಹೊಣೆ ಮತ್ತೊಬ್ಬ ಡಿಸಿಪಿ ಹೆಗಲಿಗೆ ನೀಡಿದ್ದಾರೆ. ಸಿಎಆರ್ ಡಿಸಿಪಿ ಅರುಣಾಜು ಗಿರಿ ಅವರು ತನಿಖೆಯನ್ನ ಮಾಡಲಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರ ನಂಟು ಹಿನ್ನೆಲೆಯಲ್ಲಿ ಪ್ರತ್ಯೇಕ ಅಧಿಕಾರಿ ಮೂಲಕ ತನಿಖೆ ನಡೆಸಲಿಕ್ಕೆ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನು ಮಾಡಿದ್ದಾರೆ. ಸ್ಪಾ ಹೆಸರಿನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು, ಬೆಳಕಿಗೆ ಬಂದಿತ್ತು. ನಿರ್ಮಾಣ ಸ್ಪಾ ಎಷ್ಟು ದಿನದಿಂದ ನಡೀತಾ ಇತ್ತು? ಸ್ಥಳೀಯ ಪೊಲೀಸರ ಗಮನಕ್ಕೆ ಸ್ಪಾ ಬಗ್ಗೆ ಗೊತ್ತಿರಲಿಲ್ವೇ? ಸ್ಪಾ ಮಾಲೀಕ ಅನಿಲ್ ಯಾರು, ಎಲ್ಲಿಯವರು? ಪೊಲೀಸರು ಹಾಗೂ ಅನಿಲ್ ನಡುವಿನ ನಂಟು ಎಂಥದ್ದು ಅಂತ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಹಾವೇರಿ ನಗರದಲ್ಲಿ 2,000ಕ್ಕೂ ಹೆಚ್ಚು ಖಾಲಿ ಸೈಟ್ಗಳಿದ್ದು ಇದರಿಂದ ಗಿಡಗಂಟೆ ಬೆಳೆದು ರೋಗ ರುಜಿನಗಳನ್ನು ಹರಡ್ತಿವೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಸೈಟ್ ಮಾಲೀಕರಿಗೆ ನೀವೇ ಸ್ವಚ್ಛ ಮಾಡಿ, ಇಲ್ಲ ಅದಕ್ಕೆ ದಂಡ ಕಟ್ಟಿ ಅಂತ ನಗರಸಭೆ ನೋಟಿಸ್ ಕೊಟ್ಟಿದೆ. ಆದರೆ ನೋಟಿಸ್ ಕೊಟ್ಟರೂ ಕೇರ್ ಮಾಡದ ಸೈಟ್ ಮಾಲೀಕರಿಗೆ ಬಿಸಿ ಮುಟ್ಟಿಸಲು ನಗರಸಭೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಸ್ವಚ್ಛ ಮಾಡಿದ ವೆಚ್ಚವನ್ನ ಸೈಟ್ ಮೇಲೆ ಸುಂಕದ ರೂಪದಲ್ಲಿ ಸೇರಿಸಲಾಗಿದೆ. ನಗರಸಭೆ ಅಧಿಕಾರಿಗಳು ಹಾಗೂ ಸದಸ್ಯರ ತೀರ್ಮಾನವನ್ನ ಜನ ಸ್ವಾಗತಿಸಿದ್ದಾರೆ. ಹಾವೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಖಾಲಿ ಸೈಟ್ಗಳಲ್ಲಿ ಸಾಕಷ್ಟು ಗಿಡಕಂಟಿಗಳು ಬೆಳೆದಿದ್ದು ನಾವೆಲ್ಲ ಈಗ ನೋಡ್ತಾ ಇದ್ದೇವೆ. ಹಲವಾರು ಬಾರಿ ನಗರಸಭೆಯ ವತಿಯಿಂದ ನಾವು ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿದ್ದು ಮತ್ತು ನಮ್ಮ ಕಸದ ವಾಹನಗಳ ಮೂಲಕ ಪ್ರತಿ ಮುಂಜಾನೆ ಸಹ ಕ್ಯಾಸೆಟ್ ಮುಖಾಂತರ ಸಾರ್ವಜನಿಕರು ಎಚ್ಚರಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸಭೆದವ್ರು ಮಾಡೋದು ಇದು ಒಳ್ಳೆ ಕೆಲಸ ಅಂತ ನಾನು ಸ್ವಾಗತ ಮಾಡ್ತೇನೆ. ಯಾಕಂತಂದ್ರೆ ಸೈಟ್ ತಗೊಂಡು ಕೆಲವೊಂದು ಜನ ಬೆಂಗಳೂರಾಗ ಅಲ್ಲಿ ಇಲ್ಲಿ ಅದಾರ, ಹುಳ ಹುಪ್ಪಡಿ ಇರ್ತವೋ, ಇದ್ದರಿಗೆ ಭಯಂಕರ ತೊಂದರೆ ಆಗತ್ತೆ. ಈ ರೀತಿ ಮಾಡೋದ್ರಿಂದ ನಗರಸಭೆಗೆ ನಾವು ಸ್ವಾಗತ ಕೊಡ್ತೇವೆ. ಈ ನಗರನ ಸುಂದರವಾಗಿ ಇಟ್ಕೊಳಕ ಎಲ್ಲರೂ ನಮ್ಮ ಕೈ ಜೋಡಿಸಿ ಚಲೋ ಆಗತ್ತೆ. ಅವರು ರಾಜ್ಯದಾದ್ಯಂತ ಗೃಹ ಜ್ಯೋತಿ ಯೋಜನೆ ಜಾರಿಯಲ್ಲಿದೆ. ಆದರೂ ಕೂಡ ಚಾಮರಾಜನಗರದ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಬಳಿಯ ಮಗುವಿನಹಳ್ಳಿ ಗಿರಿಜನರಿಗೆ ಮಾತ್ರ ಬೆಳಕೇ ಇಲ್ಲ. ವಿದ್ಯುತ್ ಕಂಬಗಳಿದ್ರೂ ಕೂಡ ಮನೆಗಳಿಗೆ ಸಂಪರ್ಕ ನೀಡಿಲ್ಲ. ಕಗ್ಗತ್ತಲಲ್ಲೇ ಕಾಲ ಕಳೀತಾ ಇದ್ದಾವೆ 35 ಗಿರಿಜನ ಕುಟುಂಬಗಳು. ಸರ್ಕಾರದ ಯಾವ ಯೋಜನೆಗಳು ಕೂಡ ಈ ಕಾಡಂಚಿನ ಜನರಿಗೆ ತಲುಪಿಲ್ಲ. ಬರೀ ಮತ ಕೇಳಲಿಕ್ಕೆ ಮಾತ್ರ ಬರುವಂತ ರಾಜಕಾರಣಿಗಳು ಗೆದ್ದ ಬಳಿಕ ಇತ್ತ ತಲೆ ಕೂಡ ಹಾಕಿಲ್ಲ. ವಿದ್ಯುತ್ ಇಲ್ಲದೆ, ಸೂಕ್ತ ಮನೆ ಇಲ್ಲದೆ, ಚಳಿ ಮಳೆಯಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮಗುವಿನಹಳ್ಳಿ ಹಾಡಿಯ ಜನರು. ಜೇನು ಕುರುಬರೇ ವಾಸವಾಗಿರುವಂಥ ಮಗುವಿನಹಳ್ಳಿ ಹಾಡಿ ಜನರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕಾಗಿದೆ. ಸರ್ಕಾರ ಸವಲತ್ತು ಬೇಕಾದಷ್ಟು ಇದೆ. ಸರ್ಕಾರದವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ ಸರ್. ಕಾಡಿನ ವಾಸಿಗಳಾಗಿ, ಅರಣ್ಯ ವಾಸಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರ ಜೇನು ಕುರುಗೊಳ್ಳೆ ಮನೆ ಕಟ್ತಾ ಇದೀವಿ, ಜೇನು ಕುರುಗೊಳ್ಳೆ ಮನೆ ಕಟ್ತಾ ಇದೀವಿ ಅಂತಾರೆ. ತಾವೇ ನೋಡ್ತಾ ಇದ್ದಿಲ್ಲ ಸರ್. ನಾವು ಹೇಳಿದ್ರೆ ತಾನೇ ತಮ್ಮ ಆ ಜನಕ್ಕೆ, ದೊಡ್ಡ ದೊಡ್ಡವ್ರಿಗೆ, ಅಧಿಕಾರಿಗಳಿಗೆ ಅರ್ಥ ಆಗಲ್ಲ. ವಿಜಯಪುರದಲ್ಲಿ ಎಲ್ಲಿ ನೋಡಿದ್ರೂ ಧೂಳು. ಇದರಿಂದಾಗಿ ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದೆ. ಜಿಲ್ಲೆಯ ಗಾಂಧಿನಗರ, ಬಸವನಗರ, ಗುನ್ನಾಪುರ, ಯೋಗಾಪುರ, ಹಮಾಲ ಕಾಲೋನಿ, ಬಾವಿಕಟ್ಟಿ ತಾಂಡ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಿನನಿತ್ಯ ಧೂಳಿನ ಸಮಸ್ಯೆ ಎದುರಾಗುತ್ತೆ. ಕೂಗಳತೆ ದೂರದಲ್ಲಿ ಬುರಾಣಪುರ ಗ್ರಾಮದ ಬಳಿ ವಿಜಯಪುರ ವಿಮಾನ ನಿಲ್ದಾಣ ಕಾಮಗಾರಿ ನಡೆಯುತ್ತಿದೆ. ಇನ್ನು ಇಲ್ಲಿ ಸುತ್ತಮುತ್ತ ನಡೆಯುವ ಕಲ್ಲು ಗಣಿಗಾರಿಕೆ ನಡೆಸುವ ಮಷಿನ್ ಕ್ರಷರ್ಗಳಿದ್ದು ಧೂಳಿನ ಸಮಸ್ಯೆ ಹೆಚ್ಚಾಗಿದೆ. 1000ಕ್ಕೂ ಹೆಚ್ಚು ಮನೆಗಳಿರುವ ಪ್ರದೇಶದಲ್ಲಿ ಮೊದಲೇ ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಲ್ಲ. ಜೊತೆಗೆ ಕಲ್ಲು ಗಣಿಗಾರಿಕೆಯ ಧೂಳಿನಿಂದ ಜನರ ಆರೋಗ್ಯ ಹದಗೆಡುತ್ತಿದ್ದು ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಇದರ ಬಗ್ಗೆ ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಕೇಳ್ತೇನೆ, ಕಡಿ ಮಷಿನ್ ಕಂಪನಿಗಳು ನಿಯಮ ಉಲ್ಲಂಘನೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ಪಡೆದು ಕ್ರಮ ಕೈಗೊಳ್ತೀನಿ ಎಂದಿದ್ದಾರೆ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಗದಗದಲ್ಲಿ ನಿತ್ಯ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಲೇ ಇದೆ. ಪ್ರಯಾಣಿಕರು ಜೀವದ ಹಂಗನ್ನು ತೊರೆದು ಬಾಗಿಲಿನಲ್ಲಿ ನಿಂತು ಡೇಂಜರ್ ಪ್ರಯಾಣವನ್ನ ಮಾಡುವಂತಾಗಿದೆ. ಗದಗ ಜಿಲ್ಲೆಯ ಪಂಡಿತ ಪುಟ್ಟರಾಜ ಗವಾಯಿಗಳ ಬಸ್ ನಿಲ್ದಾಣ, ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಕೊರತೆಯಿಂದಾಗಿ ಪ್ರಯಾಣಿಕರು ನಿತ್ಯ ಪರದಾಟವನ್ನು ಮಾಡುತ್ತಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಿತ್ಯ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಅಲ್ಲದೆ ಎಲ್ಲೆಂದರಲ್ಲಿ ಬಸ್ಗಳು ಕೆಟ್ಟು ನಿಲ್ತಾ ಇದ್ದು ಪ್ರಯಾಣಿಕರು ಹೈರಾಣಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ಸಾರಿಗೆ ಇಲಾಖೆ ಡಿಸಿ ದೇವರಾಜು ಅವರನ್ನ ಕೇಳಿದ್ರೆ ಘಟಕಗಳಿಗೆ ಭೇಟಿ ನೀಡಿ ವಾಹನ ಪರಿಸ್ಥಿತಿ ಪರಿಶೀಲಿಸುವಂತ ಸಬೂಬನ್ನ ಕೊಡ್ತಾ ಇದ್ದಾರೆ. ಧಾರವಾಡದಲ್ಲಿ ಅಯೋಧ್ಯೆಗಾಗಿ ನಡೆದ ಹೋರಾಟದಲ್ಲಿ ಗುರುನಾಥ್ ಕುಲಕರ್ಣಿ ಅನ್ನೋರು ಭಾಗಿಯಾಗಿದ್ದರು. ಧಾರವಾಡದ ಸಂಗೊಳ್ಳಿ ನಾರಾಯಣನಗರ ನಿವಾಸಿಯಾಗಿರುವ ಕುಲಕರ್ಣಿ 1992ರಲ್ಲಿ ನಡೆದಿರೋ ಹೋರಾಟದಲ್ಲಿ ಭಾಗಿಯಾಗಿದ್ರು. ಧಾರವಾಡದಿಂದ ಅಯೋಧ್ಯೆವರೆಗೂ ಹೋಗಿದ್ರಂತೆ ಗುರುನಾಥ್. ತನ್ನ ಸ್ನೇಹಿತರೊಂದಿಗೆ ಹೋರಾಟದಲ್ಲಿ ಭಾಗಿಯಾಗಿದ್ದ ವೇಳೆ ಇವರ ತಂಡದ ಸಮೀಪದಲ್ಲೇ ಗೋಲಿಬಾರ್ ನಡೆದಿತ್ತಂತೆ. ಆ ವೇಳೆ ಇವರ ಎಡ ಕಿವಿಗೆ ಸೊಂಟಕ್ಕೆ ಏಟು ಬಿದ್ದಿದ್ದನ್ನು ಸ್ಮರಿಸಿಕೊಂಡಿದ್ದಾರೆ ಗುರುನಾಥ್. 4 ತಿಂಗಳ ಕಾಲ ಅಯೋಧ್ಯೆಯಲ್ಲೇ ಉಳಿದಿದ್ದವರನ್ನ ಸತ್ತೇ ಹೋಗಿದ್ದಾರೆ ಅಂತ ಭಾವಿಸಿದ್ರಂತೆ ಸಂಬಂಧಿಕರು. ಅಂದಿನ ಘಟನೆಗಳನ್ನ ನ್ಯೂಸ್ 18 ಜೊತೆ ಮೆಲುಕು ಹಾಕಿದ್ದಾರೆ ಗುರುನಾಥ್ ಕುಲಕರ್ಣಿ.
ಉತ್ತರ ಪ್ರದೇಶದ ಅಯೋಧ್ಯೆ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಾ ಇದೆ. ಅಯೋಧ್ಯೆಯ ಬೀದಿ ಬೀದಿಗಳು ಕೂಡ ಸಿಂಗಾರಗೊಳ್ತಾ ಇರುವಂಥದ್ದು. ಶ್ರೀರಾಮ ಹನುಮನ ಸ್ಟಿಕ್ಕರ್ಗಳನ್ನ ವಿಮಾನ, ರೈಲು, ಬಸ್ ನಿಲ್ದಾಣಗಳಲ್ಲಿ ಅಂಟಿಸಲಾಗ್ತಾ ಇದೆ. ಇನ್ನು ಅಯೋಧ್ಯೆಗೆ ನಿತ್ಯವೂ ಬರುವಂತ ಪ್ರವಾಸಿಗರ ಸಂಖ್ಯೆ ಕಡಿಮೆ ಏನಾಗಿಲ್ಲ. ಎಂದಿನಂತೆ ಭಕ್ತರು ಹನುಮನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹನುಮಾನ್ ಗಡಿ ಆವರಣ, ಮುಂಭಾಗ ಹಾಗೂ ಅಂಗಡಿಗಳ ಮುಂದೆ ತೀವ್ರ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಭಕ್ತರಿಗೆ ಅನುಕೂಲಕರ ವಾತಾವರಣ ಮೂಡಿದೆ. ಈ ಮಧ್ಯೆ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಮಂದಿರ ನಿರ್ಮಾಣದ ಕಾರ್ಯಗಳ ಪರಿಶೀಲನೆ ನಡೆಸಿದರು. ಗಣ್ಯರ ವಿಶ್ರಾಂತಿ ತಾಣ, ದಾಸೋಹ ಕೇಂದ್ರ, ಆಹ್ವಾನ ಮಂದಿರ ಸೇರಿದಂತೆ ದೇವಸ್ಥಾನದ ಎಲ್ಲ ನಿರ್ಮಾಣಗಳಲ್ಲೂ ಕೂಡ ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಯೋಧ್ಯೆ ಏರ್ಪೋರ್ಟ್ಗೆ ಈಗಾಗಲೇ ವಿಮಾನಗಳ ಸಂಚಾರ ಶುರುವಾಗಿದ್ದು, ಉದ್ಘಾಟನೆ ದಿನ ಬರುವಂತ 100ಕ್ಕೂ ಹೆಚ್ಚು ವಿಮಾನಗಳ ನಿರ್ವಹಣೆ ಇದೀಗ ಏರ್ಪೋರ್ಟ್ ಅಧಿಕಾರಿಗಳ ಚಿಂತೆಗೆ ಕಾರಣ. ಹೀಗಾಗಿ ಟ್ರಸ್ಟ್ನೊಂದಿಗೆ ವಿಮಾನಯಾನ ಅಧಿಕಾರಿಗಳು ಸಭೆಯನ್ನು ಮಾಡಿದರು. ಹೆಚ್ಚು ವಿಮಾನಗಳು ಬರುವಂತ ಸವಾಲನ್ನ ಹೇಗೆ ನಿಭಾಯಿಸೋದು ಅನ್ನುವಂಥದ್ರ ಬಗ್ಗೆ ಪರಾಮರ್ಶೆ ನಡೆದಿದೆ. ಜನವರಿ 22ಕ್ಕೆ ಅಯೋಧ್ಯ ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ. ಇದೇ ದಿನವೇ ತಮಗೆ ಹೆರಿಗೆ ಮಾಡಿಸಬೇಕು ಅಂತ ಗರ್ಭಿಣಿಯರು ವೈದ್ಯರಲ್ಲಿ ಬೇಡಿಕೆ ಇಟ್ಟಿದ್ದಾರಂತೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಇಂತಹ ಬೇಡಿಕೆ ಬಂದಿರುವುದಾಗಿ ವೈದ್ಯರು ಹೇಳಿದ್ದಾರೆ. ಕಾನ್ಪುರದ ಗಾಯತ್ರಿ ಶಂಕರ್ ವಿದ್ಯಾರ್ಥಿ ಸ್ಮಾರಕ ಆಸ್ಪತ್ರೆಯಲ್ಲಿ ಜನವರಿ 22ಕ್ಕೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸುವಂತೆ 12ರಿಂದ 14 ಮಂದಿ ಗರ್ಭಿಣಿಯರು ಮನವಿ ಮಾಡಿಕೊಂಡಿದ್ದಾರೆ. ಒಂದೇ ದಿನ 35ಕ್ಕೂ ಹೆಚ್ಚು ಸಿಸೇರಿಯನ್ ಮಾಡಿಸಲು ಆಸ್ಪತ್ರೆಯಲ್ಲಿ ಸಿದ್ಧತೆ ನಡೆದಿದೆ. ರಾಮ ಮಂದಿರ ಲೋಕಾರ್ಪಣೆ ದಿನ ಮಗು ಜನಿಸಿದರೆ ಶುಭಕರ ಮತ್ತು ಶ್ರೇಷ್ಠ ಅಂತ ಸ್ತ್ರೀ ಮತ್ತು ಸ್ತ್ರೀಯರ ಕುಟುಂಬದವರು ನಿರ್ಧರಿಸಿದ್ದಾರಂತೆ. ಸದಾ ಒಂದಲ್ಲ ಒಂದು ವಿವಾದ ಮೈಮೇಲೆ ಎಳೆದುಕೊಳ್ಳುವಂತಹ ಎಐಯುಡಿಎಫ್ ಮುಖ್ಯಸ್ಥ ಸಂಸದ ಬದ್ರುದ್ದೀನ್ ಅಜ್ಮಲ್ ಮತ್ತೊಂದು ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಸ್ಸಾಂನ ಬರ್ಪೇಟಾದಲ್ಲಿ ಮಾತನಾಡಿ ಈ ವಿವಾದವನ್ನು ಎಬ್ಬಿಸಿದ್ದಾರೆ. ಸಂಸದ ಬದ್ರುದ್ದೀನ್ ಅಜ್ಮಲ್ ವಿವಾದಾತ್ಮಕ ಮಾತಿಗೆ ಬಿಜೆಪಿ ಕೆಂಡವಾಗಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು, ಕರ್ನಾಟಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇದೊಂದು ದೇಶದ ಶಾಂತಿ ಕದಡುವಂತ ಹುನ್ನಾರದ ಮಾತು ಅಂತ ಹೇಳಿದ್ದಾರೆ. ಶುಭೋದಯ ಸೂಪರ್ ಫಾಸ್ಟ್ ಅಲ್ಲಿ ಇನ್ನುಳಿದ ಪ್ರಮುಖ 10 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ.